ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುವಂಥ ಮಾಹಿತಿ ವಿಡಿಯೋ ಏನಂದರೆ, ನಾವು ಪ್ರತಿದಿನ ನಮ್ಮ ಮನಸ್ಸು ನಮ್ಮ ಮನೆ ನೆಮ್ಮದಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು ಅಂತ ಪೂಜೆ ಮಾಡ್ತಾ ಇರ್ತೀವಿ. ಮತ್ತು ದೇವ್ರ ಮುಂದೆ ಸ್ವಲ್ಪ ಬೇಡಿಕೆಗಳನ್ನು ಕೂಡ ಇರ್ತೀವಿ. ನಾವು ಮಾಡಿರುವಂಥ ಪೂಜೆ ದೇವ್ರಿಗೆ ಇಷ್ಟ ಆಗಿದೆಯಾ, ಹಾಗೆ ನಾವು ಬೇಡಿರುವ ಬೇಡಿಕೆಗಳು ಈಡೇರುತ್ತಾ ಅಂತ ನಾವು ತಿಳ್ಕೊಬೇಕು. ದೇವ್ರ ಹತ್ರ ನಾವು ಕೇಳ್ತಾ ಇರ್ತೀವಿ, ಏನಾದರೂ ಒಂದು ಸೂಚನೆ ಕೊಡು ದೇವರೇ, ನಂದೊಂದು ಬೇಡಿಕೆ ಈಡೇರಬೇಕು, ಆ ಕೆಲಸ ತುಂಬ ಬೇಗ ಆಗಬೇಕು, ಹಾಗೆ ನಾನು ಮಾಡಿರುವ ಪೂಜೆ ನಿನಗಿಷ್ಟ ಆಗಿದೆಯಾ, ನಮಗೆ ಏನಾದರೂ ಒಂದು ರೀತಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸೂಚನೆ ಕೊಡು ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಲ್ವಾ. ಆಗ ಕೆಲವೊಂದು ಸೂಚನೆಗಳು ಗೊತ್ತಾಗುತ್ತೆ. ಇದನ್ನು ನಾವು ಯಾವ ರೀತಿ ಗಮನಿಸಬೇಕು ಅಂದರೆ, ಈಗ ನಾವು ಪೂಜೆಗೆ ಎಲ್ಲ ಥರ ಸಿದ್ಧತೆ ಮಾಡ್ಕೊತೀವಿ. ಒಂದು ರೀತಿ ನಾವು ದೇವ್ರ ಮನೆಗೆ ಹೋದಾಗ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇನ್ನೂ ನಾವು ದೇವರಿಗೆ ಧೂಪ ದೀಪ ಹಚ್ಚಿರೋದಿಲ್ಲ, ಸಾಂಬ್ರಾಣಿ ಹೊಗೆ ಕೂಡ ಹಾಕಿರೋದಿಲ್ಲ, ಹಾಗೆ ಊದ್ಗಡ್ಡಿನೂ ಹಚ್ಚಿರೋದಿಲ್ಲ. ಒಟ್ಟಿನಲ್ಲಿ ನಾವಿನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿರೋದಿಲ್ಲ. ಆದರೂ ಒಂದು ಒಳ್ಳೆ ಪರಿಮಳ ದೇವ್ರ ಮನೆಯಲ್ಲಿ ಬರ್ತಾ ಇರುತ್ತೆ. ಇದು ಕೂಡ ನಮಗೆ ಒಂದು ಒಳ್ಳೆ ಸೂಚನೆ ಅಂತಲೇ ಅನ್ಕೋಬಹುದು. ದೀಪ ಹಚ್ಚಿ ನಾವು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಕೆಲವು ಸಲ ದೀಪದ ಜ್ವಾಲೆ ಜೋರಾಗಿ ಉರಿಯುತ್ತೆ. ನೀವು ಪೂಜೆ ಮಾಡುವಾಗ ಇದನ್ನೆಲ್ಲ ಗಮನಿಸಬೇಕು. ಆ ಜ್ವಾಲೆ ಜೋರಾಗಿ ಉರಿತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ನಮ್ಮ ಬೇಡಿಕೆ ಆದಷ್ಟು ಬೇಗ ನೆರವೇರುತ್ತೆ ಅಂತ ಅರ್ಥ. ಇನ್ನೂ ಅದ್ರ ಜೊತೆಗೆ ನೈವೇದ್ಯವನ್ನು ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ, ನಾನು ಕೂಡ ತುಂಬ ಸಲ ಪರೀಕ್ಷೆ ಮಾಡಿದ್ದೀನಿ. ನೈವೇದ್ಯ ಮಾಡುವಾಗಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಇವತ್ತು ಈ ನೈವೇದ್ಯ ತುಂಬ ರುಚಿ ಇದೆ ಅಂದರೆ ನಾನು ಮಾಡಿರುವ ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ತಿಳ್ಕೊತೀನಿ. ಹಾಗೆ ನನ್ನ ಕೆಲಸ ಏನಾದರೂ ಆಗಬೇಕು ಅಂದರೆ 100% ಅದು ಆಗುತ್ತೆ ಅಂತ ಅನ್ಕೊತೀನಿ ಅಂತ ಹೇಳಿ ನೈವೇದ್ಯವನ್ನು ಮಾಡ್ತೀನಿ. ಈ ಒಂದು ರೀತಿನ ನೀವು ಕೂಡ ಪರೀಕ್ಷೆ ಮಾಡ್ಬೋದು. ಏನಾದರೂ ಆ ದಿನ ನೈವೇದ್ಯ ತುಂಬ ರುಚಿಯಾಗಿತ್ತು ಅಂದರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ಅಂತಲೇ ಅರ್ಥ. ಈ ರೀತಿ ಸಣ್ಣ ಪುಟ್ಟ ಸೂಚನೆಗಳು ಸಿಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ. ಅದರಲ್ಲಿ ಅತಿ ಮುಖ್ಯವಾದದ್ದು, ತುಂಬ ಜನ ನಂಬುವಂಥದ್ದು, ದೇವ್ರ ಮೇಲೆಯಿಂದ ಬೀಳುವ ಹೂ ಪ್ರಸಾದ. ಇದು ಎಡ ಬಲ ಹೂ ಬೀಳೋದು, ಇದರಲ್ಲೂ ಎಡಗಡೆ ಬೀಳೋದು ಒಳ್ಳೆಯದಾ, ಬಲಗಡೆ ಬೀಳೋದು ಒಳ್ಳೆಯದಾ, ನಾವು ಯಾವುದನ್ನು ಯಾವ ರೀತಿ ಪರಿಗಣಿಸಬೇಕು. ಮತ್ತು ಮನೆಯಲ್ಲಿ ಆಗಲಿ ಅಥವಾ ದೇವಸ್ಥಾನದಲ್ಲಿ ಆಗಲಿ ಹೂ ಪ್ರಸಾದ ಬಿದ್ದರೆ ಅರ್ಚಕರೇ ತೆಗೆದುಕೊಡ್ತಾರೆ, ನಿಮಗೆ ಹೂ ಪ್ರಸಾದ ಆಗಿದೆ ಅಂತ ಕೊಡ್ತಾರೆ. ಇನ್ನೂ ಕೆಲವು ಕಡೆ ಇದನ್ನು ಒಂದು ಬಿಸ್ನೆಸ್ ರೀತಿಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. 50 ರೂಪಾಯಿ 100 ರೂಪಾಯಿ ಟಿಕೆಟ್ ಮಾಡ್ತಾರೆ, ಕೂರಿಸ್ತಾರೆ, ಒಬ್ಬೊಬ್ಬನ್ನೇ ಅಲ್ಲಿ ಹೂ ಪ್ರಸಾದ ಆಗಿದೆ ಅಂತ ಹೇಳಿ ಕೊಡ್ತಾರೆ. ಇದೆಲ್ಲ ಕೂಡ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ಇದ್ರ ಬಗ್ಗೆ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಮಾತ್ರ ಮನೆಯಲ್ಲಿ ಹೆಚ್ಚಾಗಿ ನಂಬ್ತೀನಿ. ಖಂಡಿತ ದೇವಸ್ಥಾನದಲ್ಲಿ ಈ ರೀತಿ ಟಿಕೆಟ್ ತೊಗೊಂಡು ಕೂತ್ಕೊಂಡು ಪ್ರಸಾದ ಕೇಳೋದು ಅಷ್ಟು ನಾನು ನಂಬೋದಿಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತು ಬೇಡಿಕೊಂಡು, ನೀನು ಯಾವುದಾದ್ರೂ ರೀತಿಲಿ ನನಗೆ ಸೂಚನೆ ಕೊಡು ಅಂತ ಕೇಳ್ಕೊಳ್ತೀನಿ. ಒಂದು ಹೂ ಆಗಲಿ, ಗರಿಕೆ ಆಗಲಿ, ಬಿಲ್ಪತ್ರೆ ಆಗಲಿ, ಇದರಲ್ಲಿ ಯಾವುದಾದ್ರೂ ಸರಿ, ಅದನ್ನೇ ನಾವು ದಿಟ್ಟಿಸಿ ನೋಡ್ತಾ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದಿದ್ದರೆ ಈ ಹೂ ಬೀಳಬೇಕು, ಇಲ್ಲ ಈ ಪತ್ರೆ ಬೀಳಬೇಕು, ಯಾವುದಾದ್ರೂ ರೀತಿಲಿ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದರೆ ಖಂಡಿತ ಆ ಕೆಲಸ ಆಗುತ್ತೆ ಅನ್ನೋ ಆಗಿದ್ದರೆ ಆ ಹೂ ಬೀಳುತ್ತೆ ಕೆಳಗಡೆ. ಇನ್ನು ಮನೆಯಲ್ಲೂ ಅಷ್ಟೇ, ಎಷ್ಟೋ ಸಲ ಹೂ ಇಡುವಾಗ ಮನಸ್ಸಲ್ಲಿ ಯಾವುದೇ ಒಂದು ಬೇಡಿಕೆ ಇಲ್ಲದೇ, ಯಾವುದೇ ಇಂಟೆನ್ಷನ್ ಇಲ್ಲದೇ, ಅಂದರೆ ನಾನಿಡೋ ಹೂ ಇವಾಗ ಪೂಜೆ ಸಮಯಕ್ಕೆ ಬೀಳಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ದೇ, ಪ್ರತಿದಿನ ಹೇಗೆ ನಾವು ಹೂ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀವೋ ಅದೇ ರೀತಿಯೇ ನಾವು ಹೂನ ಮುಡಿಸಿ ಇರ್ತೀವಿ ದೇವರಿಗೆ. ಆ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ಆಕಸ್ಮಿಕವಾಗಿ ಹೂ ಪ್ರಸಾದ ಆಗುತ್ತೆ ಅಂದ್ಕೊಳ್ಳಿ. ದೇವರ ಎಡಭಾಗದಿಂದ ಆದರೂ ಬೀಳಲಿ ಅಥವಾ ಬಲಭಾಗದಿಂದ ಆದರೂ ಬೀಳಲಿ ಅಥವಾ ಮುಂಭಾಗದಲ್ಲಾದರೂ ಬೀಳಲಿ ಇಲ್ಲ ಹಿಂಭಾಗದಲ್ಲಾದರೂ ಬೀಳಲಿ, ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ಹೂ ಪ್ರಸಾದ ಆಗುತ್ತೆ ನೋಡಿ, ಅದನ್ನು 100% ನಂಬೋದು. ಅದು ಒಳ್ಳೆಯದೇ ಆಗಿರುತ್ತೆ, ಶುಭನೇ ಆಗಿರುತ್ತೆ. ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಬೇಗ ಶೀಘ್ರವಾಗಿ ಆಗುತ್ತೆ ಅಂತಲೇ ಅರ್ಥ. ಎಡಗಡೆ ಬಲಗಡೆ ಹಿಂದೆ ಮುಂದೆ ಬಿದ್ದರೂ ಕೂಡ ಒಳ್ಳೆಯದು ಅಂತ ಯಾಕೆ ಅನ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡ್ಬೋದು ನೀವು. ಆದರೆ ನಾವು ಹೂ ಇಡುವಾಗ ಯಾವುದೇ ಇಂಟೆನ್ಷನ್ ಇಲ್ಲದೇ ಇಡ್ತೀವಿ. ಏಕೆಂದರೆ ನಾವು ಅಂದ್ಕೊಂಡೇ ಇರೋದಿಲ್ಲ ಇವತ್ತು ಹೂ ಪ್ರಸಾದ ಆಗುತ್ತೆ ಅಂತ, ಅಥವಾ ನಾವು ಹೂ ಕೇಳಬೇಕು ಅಂತ ಯಾವುದೇ ರೀತಿ ಅಂದ್ಕೊಂಡಿರೋದಿಲ್ಲ. ಹಾಗೇ ಹೂ ಪ್ರಸಾದ ಆದಾಗ ಅದು ಯಾವ ಕಡೆಯದೇ ಆಗಿರ್ಬೋದು, ಖಂಡಿತವಾಗ್ಲೂ ಅದು ಒಳ್ಳೆಯದೇ ಆಗಿರುತ್ತೆ. ಇನ್ನು ಎಷ್ಟೋ ಸಲ ಪೂಜೆ ಎಲ್ಲ ಆಗಿಬಿಟ್ಟಿರುತ್ತೆ, ಪೂಜೆ ಎಲ್ಲ ಆದಮೇಲೆ ಹೂ ಬಿದ್ದಿರುತ್ತೆ. ದೇವರಿಂದ ಬಲಭಾಗದಲ್ಲೇ ಬಿದ್ದಿರಲಿ ಅಥವಾ ಎಡಭಾಗದಲ್ಲೇ ಬಿದ್ದಿರಲಿ, ಎಷ್ಟೋ ಸಲ ಅರಿಶಿನ ಕುಂಕುಮ ಬಟ್ಟೆ ಮೇಲೆ ಬಿದ್ದಿರುತ್ತೆ. ಇನ್ನು ಕೆಲವೊಂದು ಸಲ ದೀಪದ ಮೇಲೆ ಬಿದ್ದು ದೀಪನೂ ಕೂಡ ಶಾಂತವಾಗಿರುತ್ತೆ. ಈ ರೀತಿಯಲ್ಲಿ ಆದಾಗ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ದೇವರು ನಾನಿದ್ದೀನಿ ನಿಮ್ಮ ಮನೆಯಲ್ಲಿ ಅಂತ ಸೂಚನೆ ಕೊಡುತ್ತೆ. ಇದೆಲ್ಲ ಕೂಡ ಒಳ್ಳೆಯದು ಅಂತಲೇ ತಿಳ್ಕೊಬೇಕು. ಅಷ್ಟೇ ಅಲ್ಲ, ಈ ರೀತಿ ಹೂ ಬಿದ್ದಾಗ ತಕ್ಷಣ ಹೂನ ತೊಗೊಂಡು ದೇವರಿಗೆ ಮುಡಿಸೋದಕ್ಕೆ ಹೋಗಬೇಡಿ. ಅದನ್ನು ನಾವು ಮುಡ್ಕೋಬೇಕು ಹೂನ, ಅಥವಾ ಪರ್ಸ್ನಲ್ ಆದರೂ ಇಟ್ಕೋಬೇಕು.
ಇನ್ನು ದೇವಸ್ಥಾನದಲ್ಲಿ ಈ ರೀತಿ ಆದಾಗ ನಮ್ಮ ಕಣ್ಮುಂದೆ ಕಾಣಿಸಿದ್ರೆ ಅದನ್ನು ಅರ್ಚಕರಿಗೆ ಹೇಳಿ ಆ ಹೂವನ್ನು ಇಸ್ಕೋಬೇಕು. ತುಂಬ ಜನ ಇದ್ದಾಗ ಯಾರಿಗೆ ಅಂತ ಕೊಡೋದು, ಯಾರ ಬೇಡಿಕೆಗೆ ಹೂ ಬಿದ್ದಿದೆ ಅಂತ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಇದ್ದರೆ ಅದನ್ನು ಯಾರು ನೋಡಿರ್ತಾರೋ ಅವ್ರಿಗೇ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಜೊತೆ 10 ಜನ ಇರ್ತಾರೆ, ಯಾರಿಗಾದ್ರೂ ಆಗಿರಲಿ ಇಲ್ಲ ಎಲ್ಲರೂ ನೋಡಿದ್ದು ಸರಿಯೇ, ಅದು ಎಲ್ಲರ ಕೋರಿಕೆನೂ ಈಡೇರುತ್ತೆ ಅಂತಲೇ ಅರ್ಥ. ನೀವು ಯಾರು ಹೂವನ್ನು ನೋಡ್ತೀರೋ ಅವರು ಕೇಳಿ ಆ ಹೂವನ್ನು ತೊಗೊಂಡು ಮುಡಿದ್ಕೊಳ್ಳಿ ಅಥವಾ ಮನೆಗೆ ತೊಗೊಂಡೋಗಿ. ಅಥವಾ ಎಡಗಡೆ ಪ್ರಸಾದ ಬಂದಾಗಲೂ ಕೂಡ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಆ ಕೆಲಸದಲ್ಲಿ ನಿಮಗೇನಾದರೂ ತೊಂದರೆ ತಾಪತ್ರೆಗಳು ಆಗುತ್ತೆ ಅನ್ನೋದಿದ್ದರೆ ದೇವರು ಮುಂಚೆನೇ ಅದು ಬೇಡ ಅಂತ ಸೂಚನೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕು. ಭಗವಂತ ಅದಕ್ಕಿಂತ ಇನ್ನೂ ಒಳ್ಳೆಯದು ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಹಾಗಾಗಿ ಇದು ಬೇಡ ಅನ್ನೋ ಸೂಚನೆ ಸಲುವಾಗಿ ಎಡಗಡೆ ಪ್ರಸಾದನ ಕೊಡ್ಬೋದು. ಹಾಗಾಗಿ ಎಡಗಡೆ ಪ್ರಸಾದ ಬಿದ್ದಾಗಲೂ ಬೇಜಾರು ಮಾಡ್ಕೋಬಾರ್ದು. ಅದಕ್ಕಿಂತ ಒಳ್ಳೆಯದು ನಮಗೆ ಸಿಗುತ್ತೆ ಅಥವಾ ಇದಕ್ಕಿಂತ ಒಳ್ಳೆಯ ಸಮಯ ನಮಗೆ ಬರುತ್ತೆ ಅಂತ ಸೂಚನೆನ ಆ ಭಗವಂತ ಕೊಡ್ತಾ ಇರ್ತಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಈ ಹೂವಿನ ಪ್ರಸಾದ ಬಗ್ಗೆ ಇರುವಂಥ ಗೊಂದಲ ನಿವಾರಣೆ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಬಲಗಡೆ ಬಿದ್ದಾಗ ತುಂಬ ಖುಷಿಯಾಗುತ್ತೆ, ಆದರೆ ಎಡಭಾಗದಲ್ಲಿ ಬಿದ್ದರೆ ಬೇಜಾರಾಗುತ್ತೆ. ನಾನಂತೂ ಬಲಗಡೆ ಹೂ ಎಡಗಡೆ ಹೂ ಯಾವುದೇ ಕಡೆ ಹೂ ಪ್ರಸಾದ ಕೊಟ್ಟರೂ ಕೂಡ ಒಳ್ಳೆಯದಾಗಿ ತೊಗೊತೀನಿ. ಏಕೆಂದರೆ ಭಗವಂತ ನಮ್ಮ ಜೊತೆ ಇದ್ದಾರೆ ಅನ್ನೋ ಸೂಚನೆ ಅದು. ಅಟ್ಲೀಸ್ಟ್ ಎಡಗಡೆ ಆದರೂ ಪರವಾಗಿಲ್ಲ, ದೇವರು ಆ ಕೆಲಸ ಮಾಡು ಅಥವಾ ಮಾಡಬೇಡ ಅಂತ ಅದು ಸೂಚನೆ ಕೊಡ್ತಾರಲ್ಲ ಅನ್ನೋ ಖುಷಿ ಪಡಬೇಕು. ಇನ್ನು ಕನಸಿನಲ್ಲಿ ದೇವರು ಏನಾದರೂ ಕಾಣಿಸ್ಕೊಂಡ್ರೆ ಆ ದೇವರ ದರ್ಶನ ಮಾಡಬೇಕು ಅಂತ ಅರ್ಥ ಇರುತ್ತೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆದರೆ 3 ಗಂಟೆ 4 ಗಂಟೆ 5 ಗಂಟೆಗೆಲ್ಲ ಎಚ್ಚರಿಕೆ ಆದರೆ ಆವಾಗ ಆ ಸಮಯದಲ್ಲಿ ನೀವು ಎದ್ದು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಬೇಡ್ಕೊಳ್ಳಿ ಅನ್ನೋ ಒಂದು ಸೂಚನೆ ಆಗಿರುತ್ತೆ. ಆ ಟೈಮ್ನಲ್ಲಿ ಯಾಕೋ ಎಚ್ಚರಿಕೆ ಆಯಿತು ಅಂತ ಹೇಳಿ ಸುಮ್ಮನೆ ಹಾಗೆ ಒದ್ದಾಡಿಕೊಂಡು ಇಲ್ಲ ಫೋನ್ ನೋಡಿಕೊಂಡು ನಿದ್ರೆ ಬರೋವರೆಗೂ ಸಮಯನ ಕಳಿಬಾರ್ದು. ಆ ಸಮಯದಲ್ಲಿ ತಂತಾನೇ ನಿಮಗೆ ಎಚ್ಚರಿಕೆ ಆದರೆ ನೀವು ಎದ್ದು ಫ್ರೆಶ್ ಅಪ್ ಆಗಿ ಕೂತ್ಕೋಬೇಕು ಅಂತ ಅಲ್ಲ, ನೀವು ಮಲ್ಕೊಂಡೇ ಇದ್ದರೂ ಕೂಡ ಹಾಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ನಿಮಗೆ ಏನು ಕೆಲಸ ಆಗಬೇಕಾಗಿರುತ್ತೆ, ಇದು ಆಗಬೇಕು ದೇವರೇ ಅಂತ ಈಡೇರಿಸ್ಕೊಡು ಅಂತ ನೀವು ಪ್ರಾರ್ಥನೆ ಮಾಡಿ ಮತ್ತೆ ನೀವು ಮಲ್ಕೊಳ್ಳಿ. ಏಕೆಂದರೆ ಆ ಸಮಯದಲ್ಲಿ ಪ್ರಕೃತಿ ನಮಗೆ ಒಂದು ಸೂಚನೆ ಕೊಡ್ತಾ ಇರುತ್ತೆ. ನೀನು ಎದ್ದು ಬೇಡ್ಕೋ, ನಿನ್ನ ಕೆಲಸ ಆಗಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ ಅಂತ ಹೇಳಿ ತಂತಾನೇ ಎಚ್ಚರ ಮಾಡುತ್ತೆ. ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ, ನೀವು ಎಷ್ಟೋ ಸಲ ಅಲಾರಾಮ್ ಇಟ್ಟರೂ ಕೂಡ ಎದ್ದೇಳೋದೇ ಕಷ್ಟ. ಆದರೆ ಇಂಥ ಟೈಮ್ನಲ್ಲಿ ಅಲಾರಾಮ್ ಇಲ್ಲದೇ ಯಾವುದೋ ಕಾರಣಕ್ಕೆ ತಂತಾನಾಗೆ ಎಚ್ಚರಿಕೆ ಆಗುತ್ತೆ ಅಂದರೆ ಅದು ಭಗವಂತನೂ ಕೊಡೋ ಸೂಚನೆ ಆಗಿರುತ್ತೆ ಅಲ್ವಾ. ಆ ಟೈಮ್ನಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಪ್ರಕೃತಿ ಅದಕ್ಕೆ ಸ್ಪಂದಿಸುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳು ತುಂಬ ಬೇಗನೆ ಈಡೇರುತ್ತೆ. ಇವಾಗ ನಿಮಗೆ ಈ ಹೂವಿನ ಪ್ರಸಾದದ ಬಗ್ಗೆ ಇರುವಂಥ ಗೊಂದಲ ಕಡಿಮೆ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಮುಂದೆ ಈ ಥರ ಸಣ್ಣ ಪುಟ್ಟ ಸೂಚನೆಗಳನ್ನು ನೀವು ಕೂಡ ಗಮನಿಸ್ತಾ ಇರಿ. ದೇವಸ್ಥಾನದಲ್ಲೇ ಆಗಲಿ ನಾವು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ನಿಂತ್ಕೊಂಡಾಗ ಬಿಡಿ ಹೂವಾಗಲಿ ಅಥವಾ ಸಮಸಂಖ್ಯೆ ಹೂವಾಗಲಿ ಪ್ರಸಾದ ಕೊಟ್ಟಾಗ ಕೂಡ ನಮ್ಮ ಬೇಡಿಕೆ ಈಡೇರುತ್ತೆ ಅಂತ ಅರ್ಥನೇ. ಇದಿಷ್ಟೇ ಅಲ್ಲ, ನಾವು ಏನೋ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂಡಿರ್ತೀವಿ ದೇವ್ರ ಮುಂದೆ, ಆಗ ಯಾರೋ ಬಂದು ಗಂಟೆ ಬಾರಿಸಿದರೆ ಅದು ಕೂಡ ಶುಭ ಸೂಚನೆ ಕೂಡ. ಇನ್ನು ಮುಂದೆ ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಈ ಥರ ಸೂಚನೆಗಳನ್ನು ಗಮನಿಸ್ತಾ ಇರಿ. ನಿಜಕ್ಕೂ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಕೈಗೂಡುತ್ತೆ. ಇನ್ನು ಮುಂದೆ ಈ ಹೂವಿನ ಪ್ರಸಾದದ ಗೊಂದಲ ನಿಮಗೆ ಇರಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಉಪಯೋಗಕ್ಕೆ ಬರಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.